ಲೇ ಶಾಂತಿ, ಇನ್ನ ಬೆಳಿಗ್ಗೆ ಆಗಿನ ತಲೆಯಲ್ಲಿ ತಿತ್ಕೊಂಡು ಯೋಚನೆ ಮಾಡ್ತಾ ಇದೀಯ ನೀನು? ನಡಿ ನಡಿ, ಬಿರ್ಬಿರ್ನೆ ಗದ್ದೆ ತಕ್ಕೋಗಿ ಕೇಮೆ ಮಾಡೋಣ. ಆ ಗಿರ್ಜಕ್ಕನ್ನೂ ರಾಮಕ್ಕನ್ನೂ ಕೇಳಿದ್ದೀನಿ ಬತ್ತೀನಿ ಅಂದವ್ರೆ. ಆ ಜಯ ಏನಾರ ಬಂದಳೆ ಕೇಳು. ಈ ನಂಜಣ್ಣನ ಕೇಳ್ದೆ, ಅವನು ಬತ್ತೀನಿ ಅಂತ ಹೇಳೋನೆ. ಆದರೆ ಇವತ್ತೇ ಮುಗಿಸ್ಬಿಡೋಣ ಬಿರ್ಬಿರ್ನೆ. ಹ್ಞೂ ರೀ, ನನಗಂತೂ ಈ ರಮ್ಯಂದೇ ಒಂದು ದೊಡ್ಡ ಯೋಚನೆ ಆಗೋಗದೆ. ಮದುವೆ ಒಂದು ಆಗ್ಬಿಟ್ರೆ ಸಾಕಾಗದೆ, ನೆಮ್ಮದಿ ಯಾವಾಗ. ಬುಡಿಯತ್ತೆ, ಯೋಚನೆ ಮಾಡಬೇಡಿ. ರಮ್ಯನ ಹತ್ರ ಮಾತಾಡಿದ್ದೀನಿ, ಒಪ್ಕೊಂಡವಳೆ ಅಲ್ವಾ. ನೆನೆ ಗಂಡನ ಕಡೆ ಬಂದಾಗ್ಲೂ ಚೆನ್ನಾಗಿ ಮಾತಾಡ್ಕೊಂಡಿದ್ಲು, ಒಪ್ಕೊಂಡವಳೆ. ನಮ್ಮ ಮಾತು ಬೆಲೆ ಕೊಟ್ಟು ಒಪ್ಕೊಂಡವಳೆ ಅಲ್ವಾ. ಯೋಚನೆ ಮಾಡಬೇಡಿ ಬಿಡಿ. ಅಪ್ಪ ನಡಿ, ಇವತ್ತು ನಾನು ಬರ್ತೀನಿ. ಕಳೆ ಬೇರೆ ಜಾಸ್ತಿ ಇದೆ ಅಂತಿದಿ, ನಾನು ಬರ್ತೀನಿ ನಡಿ. ಅಂಗಡಿಲಿ ಬೇಕಾದ್ರೆ ಇವತ್ತು ರಮ್ಮಿನ ಕುಂಡ್ರಸನ. ಏನು ವ್ಯಾಪಾರ ಏನು ಅಷ್ಟರಲ್ಲಯ್ಯ, ರಮ್ಮಿನ್ಗೆ ಹೇಳ್ಬಿಟ್ಟು ಹೋಗೋಣ. ನಡಿ, ಆದಷ್ಟು ಬಿರ್ಬಿರ್ನ ಕಿತ್ತಾಕ್ಬಿಟ್ಟು ಬಂದ್ಬಿಡೋಣ. ಇನ್ನು ಮದುವೆ ಕರೆ ಎಲ್ಲ ಸ್ಟಾರ್ಟ್ ಆದರೆ ಆಮೇಲೆ ಕಳೆ ಕೇಳೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಸಾವಿತ್ರಿ, ನೀನು ಮಧ್ಯಾಹ್ನಕ್ಕೊಂಚೂರು ಅಡುಗೆ ಮಾಡಿಕೊಂಡು ನಿಧಾನಕ್ಕೆ ತಗೋಬಾರವ. ನೀನೇನು ಈಗಲೇ ಬೇಡ. ಅಡುಗೆ ಗಿಡ್ಗೆ ಎಲ್ಲ ಮಾಡಿಕೊಂಡು ಆ ರಾಮಕ್ಕಂದ್ರಲ್ಲಿ ಒಂಚೂರು ಎಲೆ ಇದ್ದೋ ನೋಡು, ಇದ್ದಾವೆ ನೋಡ್ಬಿಟ್ಟು ಒಂದೆರಡು ಎಲೆ ಕುಯ್ಕೊಂಡು ಎಲೆ ಅಡಿಕೆ ತಗೊಂಡು ಬಾರವ. ಸರಿಯತ್ತೆ, ಏನು ಅಡುಗೆ ಮಾಡಲಿ? ಅಲ್ಲಿ ಸೊಪ್ಪು ಗಿಪ್ಪಿದ್ರೆ ಗದ್ದೆ ತಾವು ನೋಡ್ಬಿಟ್ಟು ಒಂಚೂರು ಕುಯ್ಕೊಬಂದು ಉಪ್ಸಾರು ಮುದ್ದೆ ಮಾಡವ. ಇನ್ನೇನು ಬೇಡ, ಉಳಿಸಾರು ಗಿಳಿಸಾರು ಎಲ್ಲವ ಮಸಾಲೆ ಮೊದಲೇ ಬಿಸಿಲು. ಸೊಪ್ಪಿದ್ರೆ ಕುಯ್ಕೊಬಂದ್ಬಿಟ್ಟು ಒಂಚೂರು ಉಪ್ಸಾರು ಮಾಡ್ಬಿಟ್ಟು ಒಂದು ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಬರವ, ಸಾಕು, ಇನ್ನೇನು ಬೇಡ. ಸರಿ ಮಾವ, ಆಯಿತು. ಸಾರು ಮಾಡಿ ಮುದ್ದೆ ಮಾಡ್ಕೊ ಬರ್ತೀನಿ. ಹ್ಞೂ, ಮಾತಾಡ್ಕೊಂಡು ನಿಂತ್ಕೋಬೇಡಿ, ನಡೀರಿ ಬಿರ್ಬಿರ್ನೆ ಹೋಗೋಣ. ಈ ರಾಮಣ್ಣ ಒಂದು ಆಳ್ಬಾರ್ಲ ನಂಜೇಗೌಡ ಅಂದ. ಬಂದು ಅರ್ಧ ಗಂಟೆ ಆಯಿತು ಇಲ್ಲಿ ಕುತ್ಕೊಂಡು, ಇನ್ನೂ ಬರಲೇ ಇಲ್ಲ. ಓಹೋ, ಆಳ್ಗೋಗಕ್ಕೆ ಅಂತ ಎಲ್ಲ ಇಲ್ಲಿ ಬಂದು ಕೂತಿದ್ದೀರಾ? ಹೊಲ್ತಕ್ಕೆ ಈ ದಾರಿಲೇ ಹೋಗ್ಬೇಕು ಅಂತವ. ನಾನೇನೋ ಸುಮ್ಮನೆ ಬಂದು ಕೂತವ್ರೆ ಎಲ್ಲವ ಮಾತಾಡೋಕ್ಕೆ ಅಂತ ಅನ್ಕೊಂಡು ಕೂತ್ಕೊಂಡೆ ನಾನು. ಏನು ಕೆಲಸ ಹಾಕಿದ್ರು ಕಳೆ ಕೀಳೋದ ಇನ್ನವ? ನನ್ಗೆ ಹೇಳಲೇ ಇಲ್ಲ ರಾಮಣ್ಣ. ಹೇಳಿದ್ರೆ ನಾನು ಒಂದಾಳು ಬಂದಿದ್ದೀನಿ. ಹ್ಞೂ ಕಣೆ ಜಯ, ನಿನ್ನೆ ಸಂದೆಲಿ ಶಾಂತಕ ಬಂದು ಕೇಳಿದ್ಲು. ನನಗೂ ಏನು ಕೆಲಸ ಇರ್ಲಿವಲ್ಲ ಮನೆ ತವ, ಅದಕ್ಕೆ ಹೋಗೋಣ ಅಂತ ಒಪ್ಕೊಂಡೆ. ಲೇ, ಅಲ್ಲಿ ಬತ್ತಾವಳೆ ನೋಡು ಶಾಂತಕ್ಕ. ನಡೀರಿ ಬಿರ್ಬಿರ್ನೆ ಹೋಗೋಣ, ಟೈಮ್ ಆಯಿತು, ಬಿಸಿಲೊತ್ತಾಯ್ತದ ಮೇಲೆ. ಏನ್ರವ ಎಲ್ಲ ಇಲ್ಲಿ ಮಾತಾಡ್ಕೊಂಡು ಕುತ್ಕೊಬಿಟ್ಟಿದ್ದೀರಿ? ಬಂದ್ರವ ಒತ್ತಾಯ್ತದೆ, ಆಲೆ ಹೊತ್ತು ಮೇಲೆ ಬತ್ತು 10 ಗಂಟೆ ಆಯಿತು. ಏನು ಶಾಂತಕ್ಕ, ನನ್ನನ್ನು ಕರೀಲೇ ಇಲ್ಲ ಆಳ್ಗೆ, ಇವ್ರೆಲ್ಲರಿಗೂ ಹೇಳಿದೆಯಂತೆ. ಅಯ್ಯೋ ಬಾರವ, ಈಗ ನಿನ್ನ ಕರೆಯೋಣ ಅಂತಲೇ ಬಂದೆ ಇಲ್ಲಿ ನಿಮ್ಮ ಮನೆ ಹತ್ತಕ್ಕೆ. ಇವರೆಲ್ಲ ಇಲ್ಲ ಅವರೇ ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಅಣ್ಣಂಗಂದ್ರು ಜಯ ಬಂದಳೆ ಕೇಳು ಒಂದು ಆಳು ಅಂತ, ಅದಕ್ಕೆ ಬಂದೆ. ಬಾರವ ಹೋಗೋಣ. ಹ್ಞೂ ಸರಿ ನಡಿ, ನನಗೂ ಏನು ಮನೆ ತವೇನು ಕೆಲಸ ಇರಲಿಲ್ಲ. ನಡಿ, ನಾನು ಬರ್ತೀನಿ. ಬಿರ್ಬಿರ್ನೆ ಕೈ ಆಡ್ಸ್ರವ ಒಂಚೂರು, ಆಗೋಲಿ ಇವತ್ತು. ದಿನ ನಾನು ಶಾಂತಿನೂ ಬಂದು 2 ಗದ್ದೆ ಕಿತ್ತಿದ್ದೀವಿ ಅಷ್ಟೇ. ಅಷ್ಟು ದಿವಸದಿಂದ ಒಂದು ವಾರದಿಂದ ಬತ್ತಿದ್ದಾವ ಥರ ಇದ್ದಿ ಒಂದು 10 ಗಂಟೆ ಗಂಟ ಕಿತ್ಬಿಟ್ಟು ಹೋಗವು. 2 ಗದ್ದೆ ಕಿತ್ತಿದ್ದೀವಿ ಅಷ್ಟೇ. ಅದಕ್ಕೆ ಇನ್ನು ನಮ್ಮ ರಮ್ಮಿನ ನೋಡೋಕೆ ಬೇರೆ ನಿನ್ನೆ ಗಂಡವ್ರು ಬಂದಿದ್ರು. ಅವ್ರೇನಾರ ಒಪ್ಕೊಂಡು ಮದುವೆಗಿದ್ವಿ ಅಂದರೆ ಇನ್ನು ಆ ಕಡೆ ನಿಂತ್ಕೋಬೇಕು. ಆವಾಗಲ್ಲ ಆಮೇಲೆ ಕೆಲಸ ಮುಂದುವರಿಯಲ್ಲ. ಬಿರ್ಬಿರ್ನೆ ಒಂಚೂರು ಕಿತ್ತು ಮುಗಿಸ್ಬಿಡ್ರವ. ರಮ್ಮಿನ ನೋಡಕ್ಕೆ ಗಣ್ಣವ್ರು ಬಂದಿದ್ರೇನೋ ರಾಮಣ್ಣ? ಯಾವ ಊರವರು? ಚಿಕ್ಕೋನಹಳ್ಳಿಯವ್ರಂತೆ ಕಣೋ. ನಿನ್ನೆ ಬಂದು ನೋಡ್ಕೊಂಡು ಹೋಗೋರೆ. ನೋಡೋಣ ಏನು ಹೇಳೋರು ಅಂತವ. ಹಂಗಾರೆ ಮದುವೆ ಊಟ ಹಾಕಿಸ್ತಿ ಶಾಂತಕ್ಕ? ಮದುವೆ ಊಟ ಅಂದರೆ ಕಿವಿ ನೆಟ್ಕಾಗೋಯ್ತವೆ ಕಣೆ ಜಯ ನಿನಗೆ. ಹಾಕಿಸ್ತೀನಿ, ಬಿರ್ಬಿರ್ನೆ ಕೇಳು. ಬಿಡು ಶಾಂತಕ್ಕ, ಯೋಚನೆ ಮಾಡಬೇಡ. ಇವತ್ತು ಎಷ್ಟೊತ್ತರ ಅಲ್ಲಿ ನಿನ್ನ ಹೊಲದ ಕಳೆ ಕಿತ್ಬಿಟ್ಟೆ ನಾವು ಮನೆಗೆ ಹೋಗೋದು. ಅಷ್ಟು ಮಾಡಿದ್ರೆ ಸಾಕಂಡ್ರವ. ಅಷ್ಟು ಮಾಡಿದ್ರೆ ನೋಡು ಜಯ, ನಿಮಗೆ ನಮ್ಮ ಹೊಳೆಯಲ್ಲಿ ಮೀನವಲ್ಲ, ಒಂದು ದಿವಸ ಒಂದು 5 kg ಮೀನು ಹಿಡಿದ್ಬಿಟ್ಟು ಪಾರ್ಟಿ ಕೊಡಿಸ್ಬಿಡ್ತೀನಿ ನಮ್ಮ ರಮ್ಮಿನ ಮದುವೆಗಿದ್ವಿ ಎಲ್ಲ ಆದಮೇಲೆ. ಲೇ ಶಾಂತಿ, ಎಲ್ಲೇ ನಿನ್ನ ಮಗ? ಇವತ್ತು ಅಂಗಡಿಗೆ ರಮ್ಮಿನ ಕಳಿಸ್ಬಿಟ್ಟು ನಾನು ಬರ್ತೀನಿ ನಡೀರಿ ಅಂತ ಇನ್ನೂ ಪತ್ತೆನೇ ಇಲ್ವಲ್ಲ? ಅಯ್ಯೋ ಬರ್ತಾನೆ ತಗೊಳ್ರಿ, ಇಲ್ಲೇ ಎಲ್ಲೋ ಹೋಗಿರ್ತಾನೆ. ನೀವು ಕುಯ್ಯಿರಿ ಬೇಗ. ಅಂಗಡಿ ಓಪನ್ ಮಾಡಿತ್ತವಿಂದ ನಿನ್ನ ಮಗ ಆಲೆ ಕಳ್ಬಿದ್ಬಿಟ್ಟವನೆ. ಅಂಗಡಿಲಿ ಕುತ್ಕೊಂಡು ಬಂದೊಂಚೂರು ಹೊಲ ಕೆಲಸ ಮಾಡಿದರೆ ಆಗಾಗ್ಗೆ ಸರಿಯಾಗಿರೋದು. ಈಗ ಬರೀ ಅಂಗಡಿಲಿ ಕುತ್ಕೊಂಡು ಪಾಠ ಆಗ್ಬಿಟ್ಟವನಲ್ಲ, ಅದಕ್ಕೆ ಮೈಗಳ್ತಾನ. ಬುಡೋ ರಾಮಣ್ಣ, ಇಲ್ಲೇ ಗದ್ದೆ ತುಂಬ ಆಳಿದ್ದೀವಿ, ತಿರ್ಗ ಅವನೊಂದ್ಸಲಿ ಯಾಕೆ? ಹಂಗೆ ಹೇಳ್ರಿ ಅಣ್ಣ ಅವರಿಗೆ. ಶಾಂತಕ್ಕ, ಇವತ್ತು ನಮಗೆಲ್ಲ ಏನು ಅಡುಗೆ ಮಾಡ್ಕೊಬರಕ್ಕೆ ಹೇಳಿದಿ ನಿಮ್ಮ ಸೊಸೆಗೆ? ನನಗೇನೋ ಇವತ್ತು ಶಾಂತಕ್ಕ ಸೊಸೆಗೆ ಚಿಕನ್ನೋ ಇಲ್ಲ ಮಟನ್ನೋ ಮಾಡು ಅಂತ ಹೇಳ್ಬಿಟ್ಟು ಬಂದಿರ್ತಾಳೆ. ಇಲ್ಲ ಕಣೆ ಜಯ, ಮಟನ್ ಸಾರು ಚಿಕನ್ ಸಾರು ಏನೂ ಮಾಡಲಿಲ್ಲ. ಉಪ್ಸಾರು ಮಾಡಿ ಮುದ್ದೆ ಮಾಡ್ಕೊಬ ಅಂತ ಹೇಳಿದ್ದೀನಿ ಸಾವಿತ್ರಿಗೆ. ಅಯ್ಯೋ, ಉಪ್ಸಾರು ಹೇಳಿದ್ಯಾ? ದಿನ ಉಪ್ಸಾರು 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 ಅಂತ ತಿಂದು ನಮಗೂ ಬಾಯಿ ಕೆಟ್ಟೋಗದೆ. ಏನೋ ಒಂಚೂರು ಕೋಳಿಗಿಳಿ ಸಾರೋ ಇಲ್ಲ ಮಟನ್ ಸಾರು ಮಾಡ್ಕೊಬ ಅಂತ ಅನ್ನೋದ್ಬಿಟ್ಟು ಉಪ್ಸಾರು ಹೇಳಿದಳಂತೆ, ಉಪ್ಸಾರು. ಅಯ್ಯೋ ಜಯ, ಕೋಳಿ ಸಾರಿಗೆ ಹೋದೆ. ಮೊನ್ನೆ ಇಲ್ಲ ನನ್ನ ಮಗ 1 kg ಮಟನ್ ತಂದು ಮಾಡಿದ್ದ, ಅದನ್ನೇ ತಿಂದು ನಮ್ಮ ಮನೆಯವರಿಗೆಲ್ಲ ಬೇದಿ ಆಗ್ಬಿಟ್ಟದೆ. ಅದಕ್ಕೆ ಕೋಳಿ ಸಾರು ಮಟನ್ ಸಾರು ಏನು ತಲೆ ಕೆಡ್ಸ್ಕೊಬೇಡ ಕಣವ, ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡು ಉಪ್ಸಾರು ಮಾಡ್ಕೊಬಾ ಅಂತ ಹೇಳಿದ್ದೀನಿ. ಅಯ್ಯೋ, ನೀವು ತಿಂದಿಲ್ಲ ಅಂದ್ರೇನು? ನಾವು ತಿಂತಿದ್ವಪ್ಪ, ಮಾಡ್ಕೊಬಾ ಅಂದಿದ್ರೆ. ಅಯ್ಯೋ ಮಾಡನ್ ತಗೊಳವ, ಇವೆಲ್ಲ ಆಲಿ. ಒಂದು ದಿವಸ ಮಟನ್ನು ಚಿಕನ್ನು ಆಮೇಲೆ ಮೀನು ಸಾರು ಎಲ್ಲ ಮಾಡಿ, ಕಬಾಬು ಫಿಶ್ ತವಾ ಫ್ರೈ ಇದೆಲ್ಲ ಮಾಡ್ಬಿಟ್ಟು ಒಂದು ದಿವಸ ನನ್ನ ಸೊಸೆಗೆ ಹೇಳಿ ಮಾಡಿಸ್ಬಿಟ್ಟು ನಿಮ್ಮೆಲ್ಲರನ್ನೂ ಕರೆದು
ಹಬ್ಬದ ಊಟನೇ ಹಾಕಿಸ್ತೀನಿ ತಗೊಳ್ಳಿ. ಏನು ಹಬ್ದೂಟ ಹಾಕ್ಸ್ತೀಯ ರಮಣ? ಹ್ಞೂ ಸರಿ ಸರಿ, ಹಂಗಾರೆ ಕಳೆ ಬೇಗ ಬೇಗ ಕಿತ್ಬಿಟ್ಟು ಮುಗಿಸ್ಬಿಡ್ತೀನಿ. ನಾಳೆನೇ ಹಾಕ್ಸ್ಬಿಡು ಹಬ್ದೂಟವ. ಲೇ ಜಯ, ಬಿರ್ಬಿರ್ನೆ ಕೀಳೆ, ಅದೇನು ಹಬ್ದೂಟ ಬಾಡೂಟ ಅನ್ಕೊಂಡು ನಿಂದು. ಮೊದಲು ಕೆಲಸ ಮಾಡಿ ಮುಗಿಸು. ರೀ ಗೌಡ್ರೆ, ನಿನ್ನ ಮಗನಿಗೆ ಫೋನ್ ಮಾಡಿ ಬರೋನಾಗ ಹಂಗೆ ಒಂದು ಮಿನಿಗೆಲ್ ನೀರು ತಗೋಬಾ ಅಂತ ಹೇಳ್ರಿ. ನಾನು ಬರೋನಾಗ ಮರ್ತೇ ಹೋಗ್ಬಿಟ್ಟೆ. ನಿನಗೆ ಇಂಥ ಬಿಟ್ಟು ಇನ್ನೆಲ್ಲ ನೆನಪಿರ್ತವೆ. ಹೊಲ್ಗತ್ತೆ ತಕ್ಕ ಹೋಗೋಣ, ಕೈಯಲ್ಲಿ ನೀರು ಇಟ್ಕೊಬರ್ಬೇಕು ಅನ್ನೋದು ಒಂದು ಚೂರು ಏನೂ ಇಲ್ಲ ನಿನಗೆ. ಅಯ್ಯೋ ಅದ್ಯಾಕೆ ಅವಳಿಗೆ ರೇಗಿಯೋ? ಫೋನ್ ಮಾಡಿ ಹೇಳೋ ರಮಣ, ಬತ್ತಾನೆ ತಗೋಬತ್ತಾನೆ ನಿನ್ನ ಮಗ ಬರೋನಾಗ. ನೀನು ಫೋನ್ ಮಾಡೋದಕ್ಕಿಂತ ಮುಂಚೆನೇ ಆಲೆ ನಿನ್ನ ಮಗ ಬಿನ್ಗೇನು ಚೊಮ್ನು ತಗೋಬತ್ತ ನೋಡೋ ರಮಣ್ಣ. ನಿನ್ನ ಸೊಸೆ ಎಲ್ಲ ಕೊಟ್ಟು ಕಳ್ಸವಳೆ. ನನ್ನ ಸೊಸೆಗಿರೋಷ್ಟು ಬುದ್ಧಿನೂ ನನ್ನ ಹೆಂಡ್ರಿಗಿಲ್ಲ ಕಣೋ ನನ್ನ ಜನ. ಬರೋನಾಗ ಹೊಲ್ತಕ್ಕೆ ಕೈಯಲ್ಲಿ ಬಿನ್ಗೆಲ್ ನೀರ್ನುವೆ ಒಂದು ಚೊಮ್ನು ಇಟ್ಕೊಬರ್ಬೇಕು ಅನ್ನೋದು ಒಂದು ಚೂರು ಇಲ್ಲ. ನೋಡು, ಕೈ ಬೀಸ್ಕೊಂಡು ಹಂಗೆ ಬಂದವಳೆ. ಸಾಕು ಸಾಕು, ನನ್ನನ್ನು ಬೈದಿದ್ದು. ಒಂಚೂರು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀಯ ನೀನು. ಕೀಳು ಬಿರ್ಬಿರ್ನೆ ಕಳೆಯ. ಅಪ್ಪ, ಬಿನ್ಗೆಲ್ ನೀರ್ನುವೆ ಚೊಮ್ನು ಕೊಟ್ಟು ಕಳ್ಸಾಳೆ ಸಾವಿತ್ರಿ. ಇಲ್ಲಿ ಇಕ್ಕಿದ್ದೀನಿ, ಯಾರಿಗಾರ ನೀರು ಬೇಕೆ ಕುಡಿಯೋಕ್ಕೆ? ಬೇಡ ಕಣ, ಅಲ್ಲಿ ಇಕ್ಬಿಟ್ಟು ಬಾರ್ಲ ಬಿರ್ಬಿರ್ನೆ. ಇದೊಂದು ಮುಂಬು ಹೋಗ್ಬಿಟ್ಟು ಆಮೇಲೆ ಕುಡಿದ್ರಾಯ್ತು. ಬಾ ಬಿರ್ಬಿರ್ನೆ ಬಕ್ಕೊಂಡು ಕಳೆ ಕೀಳು. ಬಂದೇ ಇರಪ್ಪ, ಬಿನ್ಗೆನುವೆ ಇಲ್ಲಿ ಚೊಮ್ನು ಇಕ್ಬಿಟ್ಟು ಬತ್ತೀನಿ ನೀರು. ಶಾಂತಕ್ಕ, ಸಾಯ್ತ್ರಿಗೆ ಫೋನ್ ಮಾಡ್ಬಿಟ್ಟು ಬಿರ್ಬಿರ್ನೆ ಊಟ ತಗೋಬಾ ಅಂತಾನು. ಯಾಕೋ ಹೊಟ್ಟೆ ಸಖತ್ತಾಗ ಹಸಿತಾದೆ. ಲೇ ಅಲ್ಲ ಕಣ್ಲೆ ಜಯ, ಇನ್ನ ಬಂದೆರಡು ಮುಂಬೋಗಿಲ್ಲ, ಆಲೆ ಹೊಟ್ಟಸ್ತತೇನ್ಲೇ. ಆ ರಾಮಿ ನೋಡು, ಕಿತ್ಕೊಂಡು ಮುಂದಕ್ಕೆ ಹೆಂಗೋಯ್ತಾ ಇದ್ದಾಳು. ನೀನು ಅಲ್ಲೇ ಸಣ ಮಣ ಅನ್ನೋದೇ ಆಯಿತು. ಅಯ್ಯೋ, ಅವಳಿಗೇನು ಮನೇಲಾಲೆ ಉಪ್ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ಪಿನ್ನು ಗುಂದ್ಬಿಟ್ಟು ಬಂದವಳೆ. ಅದಕ್ಕೆ ಬರ ಅಂತ ಒಯ್ತಾವಳೆ. ನಾನು ರಾತ್ರಿದೇ ತಂಗಳನ್ನ ಇತ್ತು, ಒಂಚೂರು ಮೊಸರು ಕಿಚ್ಕೊಂಡು ಉಂಡ್ಬಿಟ್ಟು ಕೂತಿದ್ದೆ. ಏನು ಕೆಲಸ ಇಲ್ವಲ್ಲ, ಮನೇಲೇ ಇರೋಣ, ಮಧ್ಯಾಹ್ನ ಮೇಲೆ ಬೇಕಾದ್ರೆ ಏನಾರ ಒಂಚೂರು ಮಾಡ್ಕೊಂಡು ಉಂಡ್ರಾಯ್ತು ಅಂತವ. ಅಷ್ಟೊಂದು ನೀನು ಕರ್ದಲ್ಲ. ಅಯ್ಯೋ ಬಿಡು, ಮಧ್ಯಾಹ್ನಕ್ಕೆ ಇನ್ನೇನು ಚಿಕನ್ನು ಮಟನ್ನು ಮಾಡಿಸಿರ್ತಾಳೆ ಶಾಂತಕ್ಕ, ಅಲ್ಲೇ ಹೋಗುಂಡಣ ಅಂತ ಬಂದೆ. ನೀನು ನೋಡಿದ್ರೆ ನೀನು ಉಪ್ಸಾರು ಮುದ್ದೆನೇ ಹೇಳಿದಿ. ಓಲಿ ಅದನ್ನಾರ ಒತ್ತಂತೆ ಒಂಚೂರು ಥರ ಕೇಳು, ಹೊಟ್ಟೆ ಸಿಗ್ತದೆ. ಲೇ ಜಯ, ಅದು ಯಾವ ಬಾಯಲ್ಲಿ ಹೇಳಿಲೆ ಆಲೆ ಮುದ್ದೆ ಉಣ್ಕೊಂಡು ಬಂದ್ಲು ಅಂತವ. ನಾನು ರಾತ್ರಿದೇ ಅನ್ನ ಇತ್ತು, ತಂಗಳು ಸಾರಿತ್ತು, ಉಣ್ಬಿಟ್ಟು ಬಂದೆ. ನೀನು ನೋಡು, ಕಾಣ್ದವ್ರಿಗೆ ಹೆಂಗೆ ಹೇಳ್ಕೊಡ್ತಿದ್ದಿ ಮುದ್ದೆ ಉಣ್ಬಿಟ್ಟು ಬಂದ್ಲು ಆಲೆಯ ಅಂತ. ಯಪ್ಪ ಏನು ಬಿಸಿಲು, ಕಣ್ಣ ಬುಡಕ್ಕೆ ಆಯ್ತಾ ಇಲ್ಲ ಮ್ಯಾಕೆ. ಲೇ ನೆಂಜಗೌಡ, ಗಿರಿ ಬಂದ್ರಲ್ಲ, ನಾವು ಗಂಡಾಳುಗಳು ಒಂಚೂರು ಟೊಮಟೊ ಗಿಡದಲ್ಲಿ ದಾರಾಗೆಲ್ಲ ಕಿತ್ತೋಗಿದ್ದು, ಅದೊಂಚೂರು ಸರಿ ಮಾಡ್ಕೊಳ್ಳೋಣ. ಇನ್ನೊಂದು 2 ಮುಂಬ ಆಯ್ತದೆ, ಹೆಂಗಸ್ರು ಕಿತ್ಬಿಟ್ಟು ಬರ್ತಾರೆ. ಬಾ, ಅಷ್ಟೊತ್ತಿಗೆ ನಾವು ಒಂಚೂರು ದಾರಾಗಿರ ಕಟ್ಟಿ ರೆಡಿ ಮಾಡ್ಕೊಳ್ಳೋಣ. ಸಾವಿತ್ರಿ ಊಟ ತಗೋ ಬರ್ತಾಳೆ, ಉಣ್ಬಿಟ್ಟು ಮುಂದಿನ ಕೆಲಸ ನೋಡ್ಕೊಳ್ಳೋಣ ಬರ್ರಿ. ಸರಿ ನಡಿ ರಾಮಣ್ಣ, ಒಂದೇ ಕೆಲಸ ಎಷ್ಟು ಜನ ಅಂತ ಮಾಡೋದು? ಇನ್ನೇನು 2 ಮುಂಬದ ಇವ್ರು ಮಾಡ್ಕೋತಾರೆ. ನಡಿ, ನಾವು ಕಟ್ಕೊಳ್ಳೋಣ. ಒಂಚೂರು ನೀರು ಕೊಡು, ಕುಡ್ಕೊಂಡು ಹೋಗೋಣ ಒಂದೇ ಸಲ. ತಗೊಳಗಿರಿ, ನೀನು ಕುಡ್ದಿಯೇನೋ? ಹ್ಞೂ ಕಣ, ಕೊಡು ನಂಜಣ್ಣ, ಸಖತ್ತು ದಾವಾರ್ತದೆ. ಕುಡ್ಬಿಟ್ಟು ಬಂದ್ರಿ ಬಿರ್ಬಿರ್ನೆ ಹೋಗೋಣ. ನಾಳೆಗೆ ಒಂಚೂರು ಭತ್ತ ಕುಯ್ಯೋದದೆ, ಬಂದ್ಬಿಡ್ರವ ಎಲ್ಲರೂ. ಈಗಲೇ ಹೇಳ್ತಾ ಇದ್ದೀನಿ, ಬರ್ತೀವಿ. ನಾಳೆಕರ ಚಿಕನ್ನು ಮಟನ್ನು ಮಾಡಿಸಿಯಾ? ಅಯ್ಯೋ, ನಾಳೆಕೆಲ್ಲವ ಸಾಂಬಾರ, ನಾಳೆಕೆಲ್ಲ ಚಿಕನ್ನು ಮಟನ್ನು ಮಾಡವು ಎಲ್ಲ ಮುಗಿಲಿ ಕೆಲಸ ಎಲ್ಲ. ಒಂದು ದಿವಸ ಮಾಡ್ತೀನಿ ಬಾರ್ಲೆ ಜಯ್ಯ. ಏನು ಯಾವಾಗಲೂ ಚಿಕನ್ನು ಮಟನ್ನು ಅಂದಿ ನೀನು. ಬತ್ತಿ ತಗೋ ಶಾಂತಕ್ಕ, ಈಗೇನು ಕೆಲಸ ಇಲ್ಲ, ಬತ್ತಿ ತಗೋ. ನೋಡಿ ಫ್ರೆಂಡ್ಸ್, ಈ ಜಯ ಯಾವಾಗಲೂ ಮಟನ್ನು ಅಂತಾಳೆ. ನಿಮ್ಮನೆ ಯಾರಾದರೂ ಮಟನ್ ಸಾರು ಮಾಡಿದರೆ ಇವಳಿಗೊಂಚೂರು ತಂದು ಕೊಟ್ಬಿಡಿ ಫ್ರೆಂಡ್ಸ್. ಲೇ ಶಾಂತಕ್ಕ, ನೀನೇನೆ ಎಲ್ಲರಿಗೂ ಹೇಳ್ತಿದ್ದಿ, ಬಾರ್ಲೆ ಸುಮ್ಮನೆ ಕಳೆ ಕೇಳು. ಹಲೋ ಸಾವಿತ್ರಿನೇ? ಹೇಳಿ ಅತ್ತೆ, ನಾನೇ ಕಣ. ಗೊತ್ತಾಯ್ತು, ಬಿರ್ಬಿರ್ನೆ ಊಟ ತಗೋಬಾರವ, ಎಲ್ಲವ ಬರಲೇ ಇಲ್ಲ. ಬರ್ತಾ ಇದ್ದೀನಿ ಅತ್ತೆ, ಇಲ್ಲೇ ಏರಿ ಮೇಲೆ ಇದ್ದೀನಿ ನೋಡಿ. ಸರಿ ಬಾರವ ಬಿರ್ಬಿರ್ನೆ. ಆಯ್ತೇನ್ರಿ ಜಯ, ನಡೀರಿ, ಆಗಿದ್ರೆ ಹೋಗೋಣ. ಸಾವಿತ್ರಿ ಬರ್ತಾ ಇದ್ದಾಳಂತೆ ಅಲ್ಲಿ ಏರಿ ಮೇಲೆ ಊಟ ತಗೊಂಡು. ಊಟ ಉಣ್ಬಿಟ್ಟು ಒಂದ್ಸಲಿ ಗದ್ದೆ ಕುಯ್ಯಕ್ಕೆ ಇಟ್ಕೊಳ್ಳೋಣ, ನಡಿ. ಊಟ ತಾಯ್ತದಾಳಂತ ಗಿರ್ಜಕ್ಕ? ನಡಿ ಹೋಗೋಣ ಬಿರ್ಬಿರ್ನೆ. ರಾಮಕ್ಕ ನಡೀರಿ, ನೀವೇ ಕೈ ತೊಳ್ಕೊಳ್ಳಿ, ಅಲ್ಲಿ ಬರೋ ನೀರು ಬತ್ತಾವೆ. ಸರಿ ಕಣ್ ಶಾಂತಕ್ಕ, ಬತ್ತಿ ಬಾ, ನೀನು ಬಾ ಇನ್ನೇರು. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಆಮೇಲೆ ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.